ಎಲ್ಲರಿಗೂ ನಮಸ್ತೆ. ನಿಮ್ಮ ಮನೆ ಡಿಸೈನನ್ನು ನೀವೇ ಮಾಡ್ಕೊಳ್ಬೇಕಾ? ಯಾವುದೇ ಇಂಜಿನಿಯರಿಂಗಿಗೆ ಕೊಟ್ಟರೆ ಒಂದು 10,000ರಿಂದ 20,000 ಚಾರ್ಜ್ ಮಾಡ್ತಾನೆ. ಅದ್ರ ಬದಲು ನಿಮ್ಮ ಮನೆ ಡಿಸೈನನ್ನು ನೀವೇ ಮಾಡ್ಕೊಳ್ಬೋದು. ಮನೆ ಅಂತಲ್ಲ, ಆಫೀಸ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಕನ್ಸ್ಟ್ರಕ್ಷನ್ ವರ್ಕ್ನ ಡಿಸೈನನ್ನು ನೀವೇ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನ್ ಥ್ರೂ ತುಂಬ ಈಸಿಯಾಗಿದೆ. ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಬೇಕಂತ. ಸೊ ಮೊದಲನೇದಾಗಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಜಸ್ಟ್ ಪ್ಲೇಸ್ಟೋರಿಗೆ ಹೋಗಿ ಪ್ಲ್ಯಾನರ್ ಅಂತ ಹೇಳಿ ಸರ್ಚ್ ಮಾಡ್ಕೊಳ್ಬೇಕು. ಫ್ಲೋರ್ ಪ್ಲ್ಯಾನ್ ಕ್ರಿಯೇಟರ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಇದಿದೆ ನೋಡಿ, ಫ್ಲೋರ್ ಪ್ಲ್ಯಾನ್ ಕ್ರಿಯೇಟರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ರೀತಿಯಾದ ಒಂದು ವಿಂಡೋ ಕಾಣುತ್ತೆ. ಸೊ ನಾನು ಆಲ್ರೆಡಿ ತುಂಬ ಪ್ರಾಜೆಕ್ಟ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವೇನಾದರೂ ನಿಮಗೆ ಡೆಮೋ ಪ್ರಾಜೆಕ್ಟ್ ನೋಡಬೇಕಂತ ಹೇಳಿದ್ರೆ ಇಲ್ಲಿ ಡೆಮೋ ಪ್ಲ್ಯಾನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಈಸಿಯಾಗಿ ನೋಡ್ಬೋದು ಡೆಮೋ ಪ್ಲ್ಯಾನನ್ನು. ನೀವೇನಾದರೂ ನ್ಯೂ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಜಸ್ಟ್ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ಕೂಡಲೇ ನಿಮ್ಗೆ ಈ ರೀತಿಯಾದ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಸೈಡ್ಸಲ್ಲಿ ನಿಮಗೆ ಸ್ಕ್ವೇರ್ ರೂಮು, ಎಲ್ ಶೇಪ್ ರೂಮ್ ಆ ಥರದ್ದು ಆಪ್ಷನ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಫಾರ್ ಎಕ್ಸಾಂಪಲ್ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದು ಕಂಪ್ಲೀಟ್ ಒಂದು ಮನೆಯನ್ನು ಡಿಸೈನ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕಂತ. ಸೊ ಈ ಮನೆ ಒಳಗೆ ಏನಾಗುತ್ತೆ, ಒಂದು ರೂಮ್ ಬರುತ್ತೆ. ಸೊ ರೂಮ್ ಬರಬೇಕಂತ ಹೇಳಿದ್ರೆ ನೀವೇನು ಮಾಡಬೇಕು, ಒಳಗಡೆ ರೂಮನ್ನು ಡಿಸೈನ್ ಮಾಡ್ಕೊಳ್ಬೇಕು. ಓಕೆ, ತುಂಬ ಈಸಿ ಇದೆ ಡಿಸೈನು. ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಬೋದು. ಸೊ ರೂಮ್ಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ನಿಮಗೆಲ್ಲ ಹೇಳ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಬೇಕಂತ. ಸೊ ನೋಡಿ, ಈಗ ಆಲ್ರೆಡಿ ಒಂದು ರೂಮ್ ಕ್ರಿಯೇಟ್ ಆಯಿತು. ಸೊ ಈ ರೂಮಿಗೆ ನೀವೇನಾದರೂ ಡೋರ್ ಹಾಕಬೇಕಂತ ಹೇಳಿದ್ರೆ ನೀವು ಜಸ್ಟ್ ಏನು ಮಾಡಬೇಕಾಗಿಲ್ಲ, ಡೋರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಡೋರ್ಸ್ ಆ್ಯಂಡ್ ವಿಂಡೋಸ್ ಇದೆ, ಡೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಈಸಿಯಾಗಿ ಇದಕ್ಕೆ ಡೋರ್ ಹಾಕ್ಬೋದು. ಎಷ್ಟು ದೊಡ್ಡ ಡೋರ್ ಅಂತ ಹೇಳಿದರೆ ಡಿಸೈನ್ ಮಾಡ್ಕೊಳ್ಬೋದು. ಸೊ ನಮ್ಗೆ ಆಲ್ರೆಡಿ ನಾನು ಡಿಸೈನ್ ಮಾಡಿಟ್ಟಿದ್ದೀನಿ ನೋಡಿ. ಸೊ ಈ ರೀತಿಯಾದ ಒಂದು ಡಿಸೈನನ್ನು ನಾನೇ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಎಕ್ಸಾಂಪಲ್ ಕಾರ್ ಪಾರ್ಕಿಂಗ್ ಮಾಡಿ ಬೆಡ್ರೂಮ್ ಮಾಡಿದ್ದೀನಿ. ಬೆಡ್ರೂಮಲ್ಲಿ ನೋಡಿ, ನಾರ್ಮಲಿ ಈಗ ನಾನು ಇದನ್ನು ಬೆಡ್ಡನ್ನು ನಾನು ಸೆಟ್ ಮಾಡಿದ್ದೀನಿ. ಇನ್ ಕೇಸ್ ನಿಮಗೆ ಬೆಡ್ರೂಮಲ್ಲಿ ಅಡಿಷ್ನಲ್ ಏನಾದರೂ ಬೇಕಂತ ಹೇಳಿದರೆ ಸೊ ಅದನ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಬೆಡ್ರೂಮಲ್ಲಿ ಬೇರೆ ಯಾವುದಾದ್ರೂ ಟೂಲ್ಸ್ ಬೇಕು ಅಂತ ಹೇಳಿದರೆ ಇಲ್ಲಿ ಅಡಿಷ್ನಲಿ ಆ್ಯಡ್ ಮಾಡ್ಕೊಳ್ಳಿಕ್ಕಾಗತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಚೇರ್ ಬೇಕಂತ ಹೇಳಿದರೆ ಜಸ್ಟ್ ಚೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಚೇರನ್ನು ಆ್ಯಡ್ ಮಾಡ್ಕೊಳ್ಬೋದು. ರೌಂಡ್ ಟೇಬಲ್ ಬೇಕಂತ ಹೇಳಿದರೆ ರೌಂಡ್ ಟೇಬಲನ್ನು ಆ್ಯಡ್ ಮಾಡ್ಕೊಳ್ಬೋದು. ಸ್ಕ್ವೇರ್ ಟೇಬಲ್ ಬೇಕಂತ ಹೇಳಿದರೆ ಸ್ಕ್ವೇರ್ ಟೇಬಲನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಟಡಿ ಟೇಬಲ್ ಮಾಡ್ಕೊಳ್ತೀನಿ. ಈ ರೌಂಡ್ ಟೇಬಲನ್ನು ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಲಿಕ್ಕೆ ಡಿಲೀಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇದು ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಹೀಗೆ ಆ್ಯಡ್ ಮಾಡಿಕೊಂಡು ಇಲ್ಲಿ 3D ಅಂತ ಆಪ್ಷನ್ ಇದೆಯಲ್ಲ, 3D ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಇದು 3D ವ್ಯೂ ಕಾಣುತ್ತೆ. ಸೊ ಹೇಗೆ ಕಾಣುತ್ತೆ ಇದೆ ಅಂತೇಳಿ. ಓಕೆ, ಸೊ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಕಾಣುತ್ತೆ. ನಾನು ಈಗ ಏನು ಟೇಬಲ್ ಆ್ಯಡ್ ಮಾಡಿದ್ದೀನಲ್ಲ, ಟೇಬಲ್ ಬಂತು, ಚೇರ್ ಬಂತು, ಇಲ್ಲಿ ಸೋಫಾ ಕೂಡ ಬಂತು, ಹಾಗೆ ಬೆಡ್ ಕೂಡ ಬಂತು. ಸೊ ಪ್ಲಸ್ ಇಲ್ಲಿ ಸೋಫಾ ನೋಡ್ಬೋದು, ಪ್ಲಸ್ ಇಲ್ಲಿ ಕಿಚನ್ನು, ಟಿ ವಿನ ಆ್ಯಡ್ ಮಾಡಿದ್ದೀನಿ, ಟಿ ವಿ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ, ಇನ್ನು ಟಾಯ್ಲೆಟ್ ಇದೆ. ಕಿಚನಲ್ಲಿ ನೋಡೋದಾದರೆ ಈ ಥರ ಇದೆ ಕಿಚನ್ನು. ಸೊ ಇದು ನಂತರ ಟಾಯ್ಲೆಟ್ ಆ್ಯಂಡ್ ವಾಶ್ರೂಮ್ ಇದೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು. ಎಲ್ಲ ಕಂಪ್ಲೀಟ್ 3D ವ್ಯೂವಲ್ಲಿ ನಿಮಗೆ ಕಾಣುತ್ತೆ. ಸೊ ಪ್ಲಸ್ ನೀವು ಮೆಜರ್ಮೆಂಟನ್ನು ಕೂಡ ಎಷ್ಟೆಷ್ಟಿದೆ ಅಂಥೇಳಿ ನೀವು ಇಲ್ಲಿ ಟೈಪ್ ಮಾಡಿದರೆ ಸೇಮ್ ಮೆಜರ್ಮೆಂಟನ್ನು ನೀವು ಮನೆಗೆ ಪ್ರಿಂಟೌಟ್ ತೆಗೆದುಬಿಟ್ಟು ನಿಮ್ಮ ಕನ್ಸ್ಟ್ರಕ್ಷನ್ ಅವರಿಗೆ ಕೊಡ್ಬೋದು. ನಿಮಗೆ ಇಂಜಿನಿಯರಿಗೆ ಕೊಡೋ ಅಮೌಂಟು ಸೇವ್ ಆಗುತ್ತೆ. ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇದೇ ರೀತಿಯ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು.